ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಕನ್ನಡ ಹಬ್ಬ ನೋಡೋದಕ್ಕೆ. ಬನ್ನಿ ಹೋಗೋಣ. ಈ ವಿಡಿಯೋನ ಅಲ್ಲಿ ತನಕ ನೋಡ್ತಾ ಇರಿ. ಹೇಗಿರುತ್ತೆ, ಯಾರ್ಯಾರು ಬರ್ತಾರೆ, ಏನಿರುತ್ತೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಬಿಡ್ತಾನೆ ನೋಡ್ತಾ ಇರಿ. ಓಕೆ, ಲೆಟ್ಸ್ ಕಮ್ ಟುಗೆದರ್. ನಿನ್ನೆ ವಿಡಿಯೋದನ್ನು ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇವತ್ತು ಕೂಡ ನಾನು ಅದನ್ನು ಕಂಟಿನ್ಯೂಷನ್ ತೋರಿಸ್ತಿದ್ದೀನಿ. ನೆನ್ನೆ ಯಾವ್ಯಾವ ಸ್ಟಾಲ್ಗಳೆಲ್ಲ ಖಾಲಿ ಇತ್ತು ಅಂದರೆ ಮೀನ್ಸ್ ಎಲ್ಲ ಸ್ಟಾಲ್ಸ್ ಹಾಕಿದ್ರಲ್ಲ, ಅದೆಲ್ಲ ಇವತ್ತು ಫಿಲ್ ಆಗಿದೆ. ಏನೇನು ಫಿಲ್ ಆಗಿದೆ, ಹೇಗೆ ಫಿಲ್ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಏನೇನು ಫಿಲ್ ಆಗಿದೆ ಹಾಗೆ ನೋಡಿ, ಏನೇನು ಸ್ಟಾಲ್ಸ್ಗಳು ಹಾಕಿದ್ದಾರೆ ಅಂತ. ಟುವರ್ಡ್ಸ್ ಬೆಟರ್ ವರ್ಲ್ಡ್ ಆ್ಯಂಡ್ ಅ ಬೆಟರ್ ಟುಮಾರೋ, ರಿಸರ್ಚ್ ಫೌಂಡೇಶನ್ ಅಂತ ಏನೋ ಕೊಟ್ಟಿದ್ದಾರೆ, ಬಟ್ ನಂಗೆ ಇದರಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಬನ್ನಿ ಹೋಗೋಣ ಮುಂದೆ. ರಕ್ತದಾನ ಶಿಬಿರ, ಅಮೃತ್ ನೋನಿ, ಐ ಥಿಂಕ್ ಅಮೃತ್ ನೋನಿ, ಆಯುರ್ವೇದ ಒಂದು ಸ್ಟಾಲ್ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರಲ್ಲ, ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಅಲ್ಲೇ ಸ್ಥಳದಲ್ಲಿ ನಿಂತ್ಕೊಂಡು ಅಂದರೆ ಕೂತ್ಕೊಂಡು ಅಲ್ಲೇ ಏನಿರುತ್ತೆ ಅದನ್ನು ಅವ್ರ ಭಾವಚಿತ್ರನ ಬರ್ಕೊಂಡು ಕೊಡ್ತಾರೆ. ಪೋರ್ಟ್ರೈಟ್ ಆ್ಯಂಡ್ ಕ್ಯಾಪ್ಚರ್, ಟರ್ನ್ ರೆಡ್, ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್. ಮನಸ್ಸೇ ಮನಸ್ಸೇ ಥ್ಯಾಂಕ್ಯೂ ನಿನಗೂ ಮನಸ್ಸ. ಏನೇನೋ ಅರೇಂಜ್ ಮಾಡಿದ್ದಾರೆ. ಇದೆಲ್ಲ ಏನೇನು ಅರೇಂಜ್ ಮಾಡಿದಾರೆಲ್ಲ ನೋಡ್ಕೊಂಬರೋಣ. ಬನ್ನಿ ಒಂದೊಂದಾಗಿ ಒಂದು ಕಡೆ ನೋಡ್ಕೊಂಬರೋಣ. ಅಲ್ಲೆಲ್ಲ ಬುಕ್ಸ್ ಎಲ್ಲ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿದೆ ಬುಕ್ಸು, ಬಟ್ ಓದೋಕ್ಕೆ ಕಷ್ಟ. ನನ್ನದೇ ಎಷ್ಟೊಂದು ಬುಕ್ಸ್ ಇದೆ, ಅದನ್ನೇ ಓದೋಕ್ಕೆ ಇನ್ನೂ ಟೈಮ್ ಸಾಲಲ್ಲ. ಬಟ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಬ್ಲಡ್ ಡೊನೇಷನ್ ಎಲ್ಲ ನಡೀತಾ ಇದೆ. ಹಾಗೆ ಸ್ಪಾಟಲ್ಲಿ ಚಿತ್ರ ಬಿಡಿಸೋ ಅಂಥ ಒಂದು ಕಾರ್ಯಕ್ರಮ ನಡೀತಿದೆ. ಅದನ್ನು ನೋಡಿ ತುಂಬ ಖುಷಿಯಾಯಿತು. ನನಗೂ ಆಸೆ, ಯಾವತ್ತೂ ಕೂಡ ನಾನು ಏನಂತಾರೆ ಅದನ್ನ ಅಲ್ಲೇ ನಿಂತ್ಕೊಂಡು ಅವ್ರ ಎದುರುಗಡೆನೇ ಚಿತ್ರ ಬರೀತಾರಲ್ಲ, ಅದು ಬರ್ಸಿಲ್ಲ ಯಾವತ್ತೂ. ಅದು ಬರ್ಸ್ಬೇಕಂತ ತುಂಬ ಆಸೆ. 200 ರೂಪೀಸ್ ಕಾಸ್ಟ್ ಆಗುತ್ತೆ. ಲೆಟ್ಸಿ, ಇನ್ನೂ ಟೈಮ್ ಇದೆ ಅಲ್ಲ, ನೋಡೋಣ.
ಬನ್ನಿ ಅಲ್ಲಿವರೆಗೂ ಇಲ್ಲೇನೇನಿದೆ ಎಲ್ಲ ನೋಡ್ಕೊಂಬರೋಣ. ಏನಿದು ಫೆನಾಯಿಲ್ಸು, ಆರ್ಗ್ಯಾನಿಕ್ಸು, ಓಟ್ಸು ಏನೇನೋ ಇದೆಲ್ಲ. ಐ ಥಿಂಕ್ ಏನೋ ಕೆಮಿಕಲ್ಸ್ ಎಲ್ಲ ಇದೆ, ಇದೇನೋ ಗೊತ್ತಿಲ್ಲ ನನಗೆ. ಡೆಕೋರೇಟಿವ್ ಪ್ಲಾಸ್ಟರ್ಸ್ ಅಂದರೆ ಗೋಡೆಗಳಿಗೆಲ್ಲ ಹಾಕ್ತಾರಲ್ಲ, ಅದು ಡೆಕೋರೇಟಿವ್ ಪ್ಲಾಸ್ಟರ್ಸ್. ಸ್ಪರ್ಶ ಮಸಾಲಗಳು ಸ್ಪರ್ಶ ಮಸಾಲ. ಎಲ್ಲ ಒಂದು ಕಡೆಯಿಂದ ತೋರಿಸ್ಕೊಂಬರ್ತೀನಿ ನೋಡಿ ಏನೇನಿತ್ತು ಕನ್ನಡ ಹಬ್ಬದಲ್ಲಿ ಅಂತ. ಗ್ಯಾಸ್ ಅಲ್ವಾ. ಇಲ್ಲೆಲ್ಲ ಖಾಲಿ ಇದೆ. ಗ್ಲೋಬಲ್ ಅಕಾಡೆಮಿ, ಇಲ್ಲೆಲ್ಲ ಕ್ಲಾತ್ಸ್ ಅರೇಂಜ್ ಮಾಡಿದ್ದಾರೆ. ಚೂಡಿದಾರ್ ಟಾಪ್ಸ್, ಈ ಸ್ವೀಟ್ಸು ಕರುಮ್ ತಿಂಡಿಗಳು ಇದೆಲ್ಲ ಅರೇಂಜ್ ಮಾಡಿದ್ದಾರೆ. ಮೇಲುಕೋಟೆ ಅಯ್ಯಂಗಾರ್ ಪುಳಿಯೋಗರೆ. ಮೇಲ್ಕೋಟೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಅಡುಗೆಗಳೆಲ್ಲ ಮಾಡ್ತಾರ. ಎಲ್ಲರಿಗೂ ಬೇಕಾದ್ರೆ ಎಷ್ಟು ಜನನಪ್ಪ. ಎಲ್ಲ ಏನು ಮಾಡ್ತಿದ್ದಾರೆ? ಇಡ್ಲಿ ಮಸಾಲ, ಪಾಪಡ್, ಶಿಮ್ಲಾ ಮಿರ್ಚಿ, ಬಜ್ಜಿ ಬಂದು ಹೋಗೋದು ಬೇಡ. ಒಳಗಡೆ ನಾಟಕ ನಡೀತಿದೆ, ಅದು ನೋಡೋಕೆ ಹೋಗೋಣ. ಅರ್ಧದಲ್ಲೇ ಎದ್ದು ಬಂದೆ. ಏನೋ ಆರ್ಡ್ರ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ. ಸೊ ಏನೋ ಆರ್ಡ್ರ್ ಮಾಡಿದ್ದೆ, ಅದು ತೊಗೊಂಬರೋಕ್ಕಂತ ಬಂದೆ. ಹಾಗೆ ಅದನ್ನು ಸ್ಟಾಲ್ಸ್ ಹಾಕಿರೋದನ್ನು ಇನ್ನೂ ವೀಡಿಯೋ ಮಾಡಿರಲಿಲ್ಲ, ಅದಕ್ಕೋಸ್ಕರ ಬಂದೆ. ಇವಾಗ ಡೈರೆಕ್ಟ್ ಅಲ್ಲಿಗೆ ಒಳಗಡೆ ಹೋಗ್ಬಿಡೋಣ ಅಂತ. ಇದು ಹೋಗುತ್ತಾ ಇಲ್ವಾ ಇದು ಗೊತ್ತಿಲ್ಲ. ಈ ಕಡೆಯಿಂದನೇ ಬಂದಿದ್ದೆ ನಾನು. ಹೋಗೋಣ. ಮೇ ಬಿ ಈ ಕಡೆಯಿಂದ ಆಡಿಟೋರಿಯಮ್ಗೆ ಬಂದಿದ್ದೀನಿ. ನಾಟಕ ನೋಡ್ಕೊಬಂದೆ, ಸೂಪರಾಗಿತ್ತು. ನನಗೆ ಆಲ್ರೆಡಿ ತುಂಬ ಹೊಟ್ಟೆ ಹಸಿದೆ. ಫಸ್ಟ್ ಊಟ ಮಾಡ್ಕೊಬಂದ್ಬಿಡೋಣ, ಮಾತಾಡೋಕ್ಕೆ ಸ್ಟ್ರೆಂತೇ ಇಲ್ಲ.
ಅಲ್ಲಿ ಫುಡ್ಡೆಲ್ಲ ಫುಡ್ಸ್ ಇರ್ಬೋದು, ಕಡಲೆಪುರಿದು ಏನೋ ಮಾಡ್ತಾರಲ್ಲ ಅದೆಲ್ಲ ಅಂದರೆ ಮಂಡಕ್ಕಿ ಅದೆಲ್ಲ ಮಾಡಿದ್ದಾರೆ. ತಿನ್ಕೊಂಬರೋಣ. ಹೊಟ್ಟೆ ಅಂತೂ ಭಯಂಕರ ಹಸಿತಿದೆ. ಏನು ಸಿಗುತ್ತೆ ಊಟ? ಏನು ಸಿಗುತ್ತೆ? ಹೊರಗಡೆ ಎಲ್ಲೂ ಹೋಟೆಲ್ಸ್ ಇಲ್ಲ, ಸೊ ಇಲ್ಲೇ ಹೋಗಿ ತಿನ್ನಬೇಕು. ಬನ್ನಿ, ಏನು ತಿಂತೀನಿ ಅಂತ ನೋಡಿರಂತೆ. ಓಕೆ, ಏನೂ ಕಾಣಿಸ್ತಿಲ್ಲ. ಬಂಗಾರಪೇಟೆ ಚಾಟ್ಸ್. ಇಲ್ಲಿ ಐಸ್ ಕ್ರೀಮ್ಸ್ ಅರೇಂಜ್ ಮಾಡಿದ್ದಾರೆ. ಬಾಯಾರಿಕೆ ಆದವ್ರಿಗೆ ತಣ್ಣಗಾಗಕ್ಕೆ ಐಸ್ ಕ್ರೀಮ್ಸ್. ನೆಕ್ಸ್ಟು ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಾನಾಗಪ್ಪ ತಿನ್ನೋದು? ಇದೇನಪ್ಪ? ಕಪ್ಸ್ ನೋಡಿ, ಇಲ್ಲಿ ಕಪ್ಸು ಎಷ್ಟು ಡಿಫ್ರೆಂಟ್ ಆಗಿದೆ. ಮರಿಕ್ಸ್ ಈ ಥರ ಎಲ್ಲ ಐಸ್ ಕ್ರೀಮ್ ಸಿಗುತ್ತಂತೆ. ಇಷ್ಟು ಫ್ಲೇವರ್ಸ್: ಹಲಸಿನ ಹಣ್ಣು, ಎಳ್ನೀರು, ಮಾವಿನ ಹಣ್ಣು, ಅಡಿಕೆ, ಗೋಡಂಬಿ, ದ್ರಾಕ್ಷಿ ಹಾಕಿ, ಚಾಕ್ಲೇಟು ಇಷ್ಟು ಹಾಕಿ ಮಾಡೋ ಅಂಥ ಮಿಲ್ಕ್ ಶೇಕ್ ಆ್ಯಂಡ್ ಐಸ್ ಕ್ರೀಮ್ಸ್. ಏನಪ್ಪ ಇದು? ಪಾವ್ ಬಜ್ಜಿ, ಐ ಥಿಂಕ್ ಪಾವ್ ಬಜ್ಜಿ ಅನಿಸುತ್ತೆ. ಚಾಟ್ಸ್, ಬೋಂಡ ರಾಬ್ಡಿವಾಲ, ಏನೇನೋ ಇದೆ. ಇಲ್ಲಿ ದಾವಣಗೆರೆ ಸ್ಪೆಷಲ್ ಚಾಟ್ಸ್. ದಾವಣಗೆರೆಯಲ್ಲಿ ರೊಟ್ಟಿ ಫೇಮಸ್ಸು, ಬಜ್ಜಿ ಫೇಮಸ್ಸು, ಅದೇನೋ ಮಿರ್ಚಿ ಮಸಾಲ ಅದು ಇದು ಏನೋ ಇದೆ. ಎಲ್ಲೇ ಹೋದರೂ ಇದಿರಬೇಕು, ಇದ್ರೇ ನೆಕ್ಸ್ಟ್ ಕೆಲಸ ಎಲ್ಲ. ಏನೇ ಹಬ್ಬ ಮಾಡು, ಏನೇ ಹಬ್ಬ ಹುಣ್ಣಿಮೆ ಏನೇ ಮಾಡು, ಹೊಟ್ಟೆಗೆ ಬಿದ್ರೇ ನೆಕ್ಸ್ಟ್ ಕೆಲಸ ಎಲ್ಲ. ಕ್ಯಾಪ್ಸಿಕಮ್ ಬೋಂಡ ಮಾಡಿದ್ದಾರಲ್ಲ, ಅದು ಒಂದಕ್ಕೆ 50 ರೂಪೀಸ್ ಅಂತೆ. ಮಾರ್ಕೆಟ್ಗೆ ಹೋದರೆ ಒಂದು ಮೂಟೆ ಕ್ಯಾಪ್ಸಿಕಮ್ನೇ ತಗೊಬಂದ್ಬಿಡ್ಬೋದು 50 ರೂಪಾಯಿಗೆ. ಇದು ಮಶ್ರೂಮ್ ಬಿರಿಯಾನಿ ತಗೊಂಡಿದ್ದೀನಿ, 50 ರೂಪೀಸ್. ಎಷ್ಟಿದೆ ನೋಡಿ, ಎಷ್ಟಿದೆ. ಬಿರಿಯಾನಿ ಸೂಪರಾಗಿತ್ತು. ಕಾಸ್ಟ್ಲಿನೇ ಆಯಿತು, ಬಟ್ ಓಕೆ. ಇಂಥ ಕಡೆ ಬಂದಾಗೆಲ್ಲ ಅದು ಕಾಸ್ಟ್ಲಿನೇ ಇರುತ್ತೆ. ಚೆನ್ನಾಗಿತ್ತು, ತಿಂದೆ. ನಾಳೆನೂ ಇರುತ್ತೆ. ನಾಳೆ ಸಂಡೇ ಬೆಳಗ್ಗೆ 10 o'clock ಹಂಗೆ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಇರುತ್ತೆ. ನಾಳೆನೂ ಎಲ್ಲರೂ ಕೂಡ ಬರ್ಬೋದು, ಸಾರ್ವಜನಿಕರಿಗೆ ಎಲ್ಲರಿಗೂ ಒಳಗಡೆ ಆದ್ಯತೆ ಇದೆ. ಒಳಗಡೆ ಬಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿ. ಚೆನ್ನಾಗಿದೆ. ನಾಳೆ ಶಿವರಾಜ್ ಕುಮಾರ್ ಅವರು ಬರ್ತಾರೆ, ಸರಿಗಮಪದ ಅವರು ಬರ್ತಾರೆ, ಹಾಗೆ ಇನ್ನೂ ಏನೇನೋ ಕಾರ್ಯಕ್ರಮಗಳಿದೆ. ಭರತನಾಟ್ಯಂ ಇದೆ, ಸಾಂಗ್ಸ್ ಇದೆ, ಡ್ಯಾನ್ಸ್ ಇದೆ. ಅಂದರೆ ಎಲ್ಲ ಥರ ಕಲೆಗಳನ್ನು ಇಲ್ಲಿ ಪ್ರದರ್ಶಿಸ್ತಿದ್ದಾರೆ. ಬನ್ನಿ, ಎಲ್ಲನೂ ಹೇಗಿದೆ ಒಂದೊಂದೇ ನೋಡ್ಕೊಳ್ಳೋಣ.
ಇದೆ, ಹತ್ರ ಹೋಗಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಹಳೆ ಕಾಲದ ಗಾಡಿಗಳು, ಅವಾಗ ಐಷಾರಾಮಿ ಕಾರ್ಗಳು, ಇವಾಗೆಲ್ಲ BMW ಕಾರ್ಗಳೆಲ್ಲ ಇದೆಯಲ್ಲ, ಅದೇ ಥರ ಅವಾಗ ಇದ್ದಿದ್ದ ಟ್ರೆಂಡು, ಅಷ್ಟೇ ಹೈ ಲೆವೆಲ್ ಕಾರ್ಗಳು. ಪ್ರೋಗ್ರಾಮಲ್ಲಿ ಏನಿಷ್ಟ ಆಯಿತು ಅಂದರೆ, ನಾನು ನನ್ನ ಭಾವಚಿತ್ರನ ಬಿಡಿಸಿದ್ದು, ಅಂದರೆ ನನ್ನ ಮುಖ ಹೇಗಿದೆ ಹಾಗೆ ಬಿಡಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಿಡಿಸಿದ್ರೆ, ಅದನ್ನು ನನ್ನ ಫ್ರೆಂಡ್ಸು ವೀಡಿಯೋ ಮಾಡಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಟ್ ನನ್ನ ಐಸ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದ್ರಲ್ಲಿ ಫ್ರೇಮೆಲ್ಲ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ನನಗೊಂದು ಡ್ರೀಮ್ ಇತ್ತು ಆ ಥರ ಬಿಡಿಸ್ಬೇಕು ಅಂತ. ಸೊ ಆ ಡ್ರೀಮ್ ಇವಾಗ ಫುಲ್ಫಿಲ್ ಆಯಿತು. ಕನ್ನಡ ಕಲೆಗಳಿಗೆ ಬೆಲೆ ಕೊಡುವಂಥ ಭಾಷೆ, ಅದಂತೂ ತುಂಬ ಚೆನ್ನಾಗಿ ಅರ್ಥ ಆಯಿತು. ಓಕೆ, ಆಲ್ರೆಡಿ ಹೊರಡೋ ಟೈಮ್ ಆಗಿದೆ. ಆಲ್ರೆಡಿ 6 o'clock. ನಾನಿವಾಗ ಮನೆಗೆ ಹೊರಡಬೇಕು. ಇನ್ನೂ ಇಲ್ಲೇ ಇದ್ದರೆ ಅಷ್ಟೇ ನಮ್ಮ ಅಮ್ಮನ ಕೈಯಲ್ಲಿ ಬೈಸ್ಕೋಬೇಕಾಗತ್ತೆ. ಟೈಮ್ ಆಗಿದೆ. ಇನ್ನೂ ಪ್ರೋಗ್ರಾಮ್ಸ್ ಇದೆ, ಅಪ್ ಟು ರಾತ್ರಿವರೆಗೂ ಇದೆ. ಅಪ್ ಟು ಎಲ್ಲಿವರೆಗೂ ಅಂತ ಕರೆಕ್ಟಾಗಿ ನೋಡಿಲ್ಲ. ಐ ಥಿಂಕ್ 10ವರೆಗೂ ಇರ್ಬೋದು ಅನಿಸುತ್ತೆ. ಅಲ್ಲಿವರೆಗೂ ಇದೆ. ಇವಾಗ ಒಂದು 6:30ಗೆ ನವೀನ್ ಸಜ್ಜು ಅವ್ರು ಬರ್ತಾರೆ. ನಾನು ವೆಯ್ಟ್ ಮಾಡ್ತಿದ್ದೆ, ಅವ್ರನ್ನ ನೋಡ್ಬೇಕಂತಲೇ ವೆಯ್ಟ್ ಮಾಡ್ತಾಯಿದ್ದೆ. ಅನ್ಫಾರ್ಚುನೇಟ್ಲಿ ನಾನು ಮನೆಗೆ ಹೋಗಬೇಕು. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದೀರಾ, ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೆ ವೀಡಿಯೋಗಳನ್ನ ನಾನು ನಿಮಗೆ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.